ಐಶ್ವರ್ಯ ಗೌಡ ವಂಚನೆ ಪ್ರಕರಣ ಡಿಕೆ ಸುರೇಶ್ಗೆ ಸಂಕಷ್ಟ ಎದುರಾಗಿದೆ. ಇಡಿ ವಿಚಾರಣೆ ಎದುರಿಸ್ತಾ ಇದ್ದಾರೆ ಡಿಕೆ ಸುರೇಶ್. ಶಾಂತಿನಗರದ ಇಡಿ ಕಚೇರಿಯಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ ಈ ಒಂದು ತನಿಖೆಯ ಕುಣಿಕೆ ಸುತ್ತಕೊಂಡಿರುವಂಥದ್ದು. ಐಶ್ವರ್ಯ ಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಹೆಸರಿನಲ್ಲಿ ಐಶ್ವರ್ಯ ಗೌಡ ವಂಚನೆ ಮಾಡಿದ್ಲು. ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ದಂತ ಇಡಿ ಅಧಿಕಾರಿಗಳು ಸ್ಪಷ್ಟನೆ ನೀಡುವಂತೆ ಡಿಕೆ ಸುರೇಶ್ಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ನನ್ನ ಸಹೋದರಿ ಅಂತ ಆಕೆ ವಂಚನೆ ಮಾಡಿದ್ದಾರೆ, ಆ ವಿಚಾರದಲ್ಲಿ ನನಗೆ ಯಾವುದೇ ಸಂಬಂಧ ಇಲ್ಲ. ವಿಚಾರಣೆಗೂ ಮುನ್ನ ಡಿಕೆ ಸುರೇಶ್ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಅದಾದ್ಮೇಲೆ ಅದನ್ನು ಕೂಡ ಅದನ್ನೇ ಹೋಗಿ ಹೇಳಿರ್ತಾರೆ. ಯಾಕೆಂದ್ರೆ ಇಲ್ಲಿ ಇಡಿ ಅವರು ನೋಟಿಸ್ ಅನ್ನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಏನಾದರೂ ದಾಖಲೆಗಳಿದಾವ ಗೊತ್ತಿಲ್ಲ. ಆ ದಾಖಲೆಗಳನ್ನ ಇಟ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತ ಸಾಧ್ಯತೆ ಇದೆ. ಅವರು ವಿಷಯಕ್ಕೆ ಸಂಬಂಧ ಇಲ್ಲದೆ ಇರೋದು ಅಥವಾ ನನಗೆ ಕನೆಕ್ಟೆಡ್ ಇಲ್ಲದೆ ಇರುವಂತ ವಿಚಾರಗಳಿಗೆ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ಯಾರೋ ಮೌಖಿಕವಾಗಿ ನನಗೆ ಸಹೋದರಿ ಅಂತ ಹೇಳಿ ಬೇರೆಯವರಿಗೆ ಮೋಸ ಮಾಡಿರೋದ್ರ ಬಗ್ಗೆ ನಾನೇನೇ ಪೊಲೀಸ್ ಕಮಿಷನರ್ಗೆ ದೂರು ಕೂಡ ಸಲ್ಲಿಕೆ ಮಾಡಿದ್ದೆ. ಅವ್ರು ಮಾಡಿರುವಂಥ ವಂಚನೆ ಪ್ರಕರಣಕ್ಕೂ ನನಗೂ ಯಾವುದೇ ವಿಧವಾದಂಥ ಸಂಬಂಧ ಆಗಲಿ ಅಥವಾ ಯಾವುದೇ ವಿಚಾರ ಇಲ್ಲ. ವಿಚಾರಣೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾನೆ. ಡಿಕೆ ಸುರೇಶ್ ಇಡಿ ವಿಚಾರಣೆಯ ಸಂಬಂಧ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಯಾರೋ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕರೆದಿದ್ದಾರೆ. ಜನಪ್ರತಿನಿಧಿಗಳನ್ನ ಯಾರು ಬೇಕಿದ್ರೂ ಭೇಟಿ ಮಾಡಬಹುದು, ಅದನ್ನೇ ದೊಡ್ಡದು ಮಾಡಿ ಕರೆದಿದ್ದಾರೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಕುಟುಂಬ ಯಾವತ್ತೂ ಕೂಡ ಇಡಿನ ಫೇಸ್ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ. ಇಡೀ ಕೇಸ್ ಆಗಿತ್ತು, ಏನಾಯ್ತು ನನ್ನ ಮೇಲೆ ಯಾರು ನಮ್ಮ ರಕ್ಷಣೆಗೆ ಬರಲಿಲ್ಲ. ಮೊನ್ನೆ ನ್ಯಾಯಾಲಯ ರಕ್ಷಣೆ ಬಂತು. ಯಾರೋ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕರೆದಿದ್ದಾರೆ. ಅವರು ಜನಪ್ರತಿನಿಧಿಗಳು ಆ ಕ್ಷೇತ್ರದಲ್ಲಿ ಕೆಲವರು ಬರ್ಬೋದು, ಭೇಟಿ ಮಾಡ್ಬೋದು. ಅವ್ರು ಏನ್ ಬೇಕಾದ್ರೂ ಅವ್ರಿಗೆ ಸಹಕಾರ ಕೊಡಕ್ಕೆ, ಏನೇನು ತನಿಖೆಯಲ್ಲಿ ಉತ್ತರ ಕೇಳ್ತಾರೋ ಎಲ್ಲ ಕೊಡ್ಲಿಕ್ಕೆ ಅವರು ತಯಾರಿದ್ದಾರೆ. ಸೊ ಅದಕ್ಕೆ ಯಾಕೆ ನೀವ್ಯಾಕೆ ಅದನ್ನು ದೊಡ್ಡದಾಗಿ ಬಿಂಬಿಸ್ತಾ ಇದ್ದೀರಾ? ಇನ್ನು ಮಠದ ಒಳಗಡೆ ಮಹಿಳೆ ಜೊತೆ ಸ್ವಾಮೀಜಿ ಸಿಕ್ಕಿಬಿದ್ದ ಕೇಸ್, ಮಠದಿಂದ ಸ್ವಾಮೀಜಿಯನ್ನ ಹೊರಹಾಕಿದ್ದಾರೆ ಭಕ್ತರು. ಬೆಳಗಾವಿ ಜಿಲ್ಲೆಯ ಶಿವಪುರ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮೂಡಲಗಿ ತಾಲೂಕಿನ ಶಿವಪುರ ಗ್ರಾಮ. ಮಹಿಳೆ ಜೊತೆ ಸಿಕ್ಕಿಬಿದ್ದಂತ ಅಡವಿ ಸಿದ್ದರಾಮ ಸ್ವಾಮೀಜಿ ಮಠದ ಒಳಗಡೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಈತ ಸ್ವಾಮೀಜಿ ಮಹಿಳೆ ಜೊತೆ ಸ್ವಾಮೀಜಿ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾನಂತೆ. ಆ ಒಂದು ಆರೋಪ ಆತನ ಮೇಲಿದೆ. ಸೊ ಹೀಗಾಗಿ ಆತನನ್ನ ಹೊರಗಾಕಿದ್ದಾರೆ, ಮಠ ಬಿಟ್ಟು ಕಳಿಸಿದ್ದಾರೆ ಆ ಸ್ವಾಮೀಜಿಯನ್ನ. ಸ್ವಾಮೀಜಿ ಅನ್ನುವಂಥ ಪದಕ್ಕೆ ನೋಡಿ, ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ಆ ಅಡವಿ ಸಿದ್ದರಾಮ ಅನ್ನುವಂಥ ಸ್ವಾಮೀಜಿ ಬೇರೆ ಆಗಿದ್ದಾರೆ. ಅಕ್ರಮ ಸಂಬಂಧ ಇತ್ತು ಅನ್ನುವಂಥ ಆರೋಪ ಇದೆ ಆತನ ಮೇಲೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ ಮೇಲೆ ಹೊರಗಾಕಿದ್ದಾರೆ.